ಡೇಟ್ ಕೊಡ್ಲಿಕ್ಕೆ ಸಾಕಾಗ್ತಿಲ್ಲ. ಅದಕ್ಕೆ ನನ್ನೆಲ್ಲ ಮೊನ್ನೆ ಕರೆದು ಇವತ್ತೇ ಇಟ್ಕೊಂಡ್ಬಿಡುವಂತ ಒಂದು ಡೇಟ್ ಕೊಟ್ಟೆ. ಸಾಕಷ್ಟು ವಿಚಾರಗಳು ವಿನಿಮಯ ಮಾಡ್ಕೊಬೇಕಾದ್ರೆ ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಸಚಿವರ ಬಗ್ಗೆ ಒಂದು ಮಾತಾಡಬೇಕು. ನಮ್ಮ ಲಾಡೋರು, ಸಂತೋಷ್ ಲಾಡೋರು ನಮ್ಮೆಲ್ರಿಗೂ ಒಂದು ಉರುದುಂಸ ನಾಯಕ ಅವರು. ಸಮೃದ್ಧಿ ಮಂಜುನಾಥ್ ಏನಂತಂದ್ರೆ ಒಳ್ಳೇದನ್ನ ಒಳ್ಳೇದಂತ ಹೇಳ್ತೀನಿ, ಕೆಟ್ಟದನ್ನ ಕೆಟ್ಟದ ನೇರವಾಗಿ ಹೇಳಿ ನಾನು ಇಷ್ಟು ಬಟ್ ಇವರ ಒಂದು ವರ್ಚಸ್ಸು, ಇವರ ಒಂದು ಮಾತುಗಾರಿಕೆ, ಇವ್ರು ನಮ್ಮನ್ನ ಉರುದುಂಬಿಸೋದು ರೀತಿ ನಮ್ಮ ಸಂತೋಷ್ ಲಾಡೋ ನೋಡಿದ್ರೆ ಖಂಡಿತವಾಗ್ಲೂ ಈ ಪೋಸ್ಟ್ ಅವ್ರಿಗೆ ಇದಿಲ್ಲ. ಇದಕ್ಕಿಂತ ಹೆಚ್ಚಿನ ಪೋಸ್ಟ್ ಕೊಡ್ಬೇಕಂತ ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ. ಯಾಕಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್, ಎಷ್ಟು ಆಕ್ಟಿವ್ ಪರ್ಸನ್ ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್. ನಾವು ಹೊಸ ಶಾಸಕರಿಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ತಾರೆ. ನಾನೆಲ್ಲೇ ಕುದಿಗೆ ಬಂದು ಗಿಬ್ಬಿಡ್ತಾರೆ. ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್. ನಾವು ಯಾವುದೇ ಊಟಕ್ಕೆ ಕರೆದುಕೊಂಡು ನಮ್ಗೆ ಯಾವತ್ತೂ ಇಲ್ಲ ಅಂತಿದ್ದಿಲ್ಲ. ಬೇರೆ ಪಕ್ಷ ಆದ್ರೂ ಕೂಡ ನಮ್ಮ ಜೊತೆ ಸಾಕಷ್ಟು ಬಾರಿ ಊಟ ಮಾಡಿದ್ದಾರೆ. ಅವ್ರಿಗೆ ಇರ್ತಕ್ಕಂಥ ಟ್ಯಾಲೆಂಟ್ಗೆ ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಒಳ್ಳೆ ಪೋಸ್ಟ್ ಸಿಗ್ಬೇಕು ಅನ್ನೋದು ನನ್ನ ಒಂದು ಬಯಕೆ. ನಾನು ಪರ್ಸನಲ್ ಆದ್ರೂ ಕೂಡ ಹೇಳ್ಬಾರ್ದು, ಒಂದು ಆಕ್ಟಿವ್ ಪರ್ಸನ್ ಆಗಿ ಅವ್ರಿಗೆ ಸಿಗ್ಬೇಕು ಅನ್ನೋ ಒಂದು ಬಯಕೆ ನನಗೆ. ಅಷ್ಟು ಆಕ್ಟಿವ್ ಪರ್ಸನ್. ನಾನು ಇವರು ವಿಜಯನಗರ ಮಾತಾಡ್ತಾ ಇದ್ರು, ಕಾರ್ಮಿಕ ಭವನ ಇದೆ ಇಲ್ಲ ನಮ್ಮಲ್ಲಿ, ನಿಮ್ಮ ಒಂದು ಇದರಲ್ಲಿ ಕಾರ್ಮಿಕ ಭವನ ಕಟ್ಕೊಳ್ಳೋಣ ಅಂತ ಅಂದಾಗ ಫಸ್ಟ್ ಒಂದು ಲ್ಯಾಂಡ್ ಕೊಟ್ಟು ನನಗೆ ನಾನು ಅಮೌಂಟ್ ಲಾಟ್ ಮಾಡ್ಕೊಡ್ತೀನಿ ಅಂತ ಕೂಡ ನನಗಾಗಲೇ ಮಾತು ಕೊಟ್ಟಿದ್ದಾರೆ. ಅದು ಸಂತೋಷ್ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಅಂತ ಆಕ್ಟಿವ್ ಪರ್ಸನ್. ಬಹುಶಃ ಕಾರ್ಮಿಕರಲ್ಲಿ, ನಮ್ಮ ಕಾರ್ಮಿಕರಲ್ಲಿ, ಕನ್ನಡ ಕಾರ್ಮಿಕರಲ್ಲಿ ಅಂತವೇ ಒಂದು ನಾವು ಸಚಿವನ ಪಡೆಯೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. JDS ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಸಚಿವ ನಾನು ಹೊಗಳ್ತಾ ಇದ್ದೀನಿ ಅಂದ್ರೆ ಅವರ ಒಂದು ವೈಖರಿ, ಅವರ ಒಂದು ಕಾರ್ಯವೈಖರಿಯಿಂದ ನಾನು ಹೊಗಳ್ತಾ ಇದ್ದೀನಿ. ಅದರಿಂದ ಒಳ್ಳೇದಾಗ್ಲಿ ಅಂತ ನಾನು ಕಾರ್ಮಿಕ ಮಿತ್ರರಲ್ಲಿ ಒಂದೇ ಒಂದು ಹೇಳೋದು, ಯಾರು ನೋಂದಣಿ ಆಗಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಆದಷ್ಟು ಬೇಗ ನೋಂದಣಿ ಆಗಿ. ಯಾಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲ ಏನಿಲ್ಲ ಅಂತ ಕೇಳಿ. ನಿಮ್ಮ ಮಕ್ಕಳು ಮದುವೆಗೆ, ನಿಮ್ಮ ಮಕ್ಕಳು ಓದಕ್ಕೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಕ್ಸಿಡೆಂಟ್ಗೆ ತಪ್ಪು ತಿಳ್ಕೊಂಬೇಡಿ. ಯಾರಿಗೂ ಆಗದ್ ಬೇಡ. ಯಾರಿಗಾದ್ರೂ ಸಾವಾದ್ರೆ ಆ ಸಾವಿನ ಖರ್ಚು ಇವತ್ತು 1, 2, 3 ಕೊಟ್ಟಿಲ್ಲ ಅವರು ಕಾರ್ಮಿಕ ಇಲಾಖೆಯಲ್ಲಿ. ಅಷ್ಟೊಂದು ಸೌಲಭ್ಯಗಳನ್ನ ಕಾರ್ಮಿಕ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಎಲ್ಲ ಒಂದು ಕಾರ್ಮಿಕ ಇಲಾಖೆ ಅಧಿಕಾರಿ ನಾನು ಹೇಳ್ತೀನಿ, ಇದೆಲ್ಲ ಒಂದ್ ಕಡೆ ನೀವು ಅವೇರ್ನೆಸ್ ಕೊಡ್ಬೇಕು. ಇಷ್ಟಿದೆ ಅಂತ ಅವೇರ್ನೆಸ್ ಕೊಡ್ಬೇಕು. ಯಾರನ್ನ ನಿಲ್ಸ್ ಕೇಳಿ ಏನೇನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕಾರ್ಮಿಕ ಇಲಾಖೆ ನೋಂದಣಿ ಆದ್ರೆ ನಿಮ್ಗೆ ಏನೇನು ಅನುಕೂಲ ಸಿಗುತ್ತೆ ಅನ್ನೋದನ್ನ ಫಸ್ಟ್ ಅವೇರ್ನೆಸ್ ಕೊಡ್ಬೇಕು. ಅದಲ್ವಾ ಈ ತರ ನಾವು ಗುಟ್ಟಾಗಿ ಮಾಡೋದು ಒಳ್ಳೇದಲ್ಲ. ಇದಲ್ಲ ಒಳ್ಳೆ ವೇದಿಕೆ ಮಾಡಿ 1,000-2,000 ಜನ ಕೂರಿಸಿ ಅಲ್ಲೇ ನಾವು ಮಾಡಿ ಇದರಿಂದ ಮಾಡ್ಬೇಕಾಗುತ್ತೆ. ಅದರಿಂದ ಸೊ ಖಂಡಿತವಾಗ್ಲೂ ಏನು ಇಲಾಖೆಯಿಂದ ಬರ್ತಕ್ಕಂಥ ಕೆಲವು ಇವೆಲ್ಲ ಪಿಂಚಣಿ ಸೌಲಭ್ಯ ಇದೆ, ಕುಟುಂಬ ಪಿಂಚಣಿ ಸೌಲಭ್ಯ ಇದೆ, ಅದಲ್ವಾ ಸಾಕಷ್ಟು ಸೌಲಭ್ಯಗಳು, ಹೆರಿಗೆ ಸೌಲಭ್ಯ ಇದೆ, ಅಂತ್ಯಕ್ರಿಯೆ ಅಂದ್ರೆ ನಾವೇನಾದ್ರು ಹೆಚ್ಚು ಕಡಿಮೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಅಂತ್ಯಕ್ರಿಯೆ ವೆಚ್ಚ ಅಂತ ಕೊಡ್ತಾರೆ. ಇಷ್ಟೆಲ್ಲಾ ಸೌಲಭ್ಯಗಳು ಇದ್ರೂ ನಮ್ಗೆ ತಾಯಿ ಮಗುಗೆ ಹೆರಿಗೆ ಆದ್ರೆ ಅವ್ರು ಇಬ್ರಿಗೂ ಕೊಡ್ತಾರೆ. ಇಷ್ಟು ಸೌಲಭ್ಯಗಳಿದ್ದಾಗ ಅವೇರ್ನೆಸ್ ಸ್ಟಾರ್ಟ್ ಆಗ್ಬೇಕು. ಯಾಕಂದ್ರೆ ಕಾರ್ಮಿಕ ಇಲಾಖೆ ನೋಂದಣಿ ಆದ್ರೆ ನಮ್ಗೆ ಎಷ್ಟು ಅನುಕೂಲ ಬರುತ್ತೆ ಅನ್ನೋದನ್ನ ನಮ್ ಜನಕ್ಕೆ ಗೊತ್ತಾಗ್ಬೇಕು. ಸರ್ಕಾರದಿಂದ ಏನೇನು ಅನುಕೂಲ ಬರುತ್ತೆ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ 10,000 ಅಂತ ನಮ್ಮ ಇವ್ರು ಹೇಳ್ತಿದ್ದಾರೆ. ಇನ್ನೂ ಸಾಕಷ್ಟು ಜನ ಮಾಡಿಸ್ಬೋದು. ಇನ್ನು ಅವೇರ್ನೆಸ್ ಸ್ಟಾರ್ಟ್ ಆದ್ರೆ ಸಾಕಷ್ಟು ಜನ ಮಾಡಿಸ್ಬೋದು. ಯಾಕಂದ್ರೆ ಸರ್ಕಾರ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಕೊಟ್ರೆ ನಾಳೆ ಇನ್ನೊಂದರಿಂದ ಇನ್ನೊಬ್ಬರಿಗೆ ನಮ್ಮ ಗೊರಳ್ಳಿ ಜಗದೀಶ್ವರ್ ಹೇಳ್ತಾ ಇದ್ರು, ಇದು ನಮ್ದು ಟೂರ್ ಅನ್ನೋದು ತಾಯಿ ತರ, ನಮ್ಗೆ ಕಸುಬು ಸೌಲಭ್ಯ ಇದು ತಾಯಿ ತರ. ಇನ್ ತಗೊಂಡೋ ಪಕ್ಕಲ ಇವ್ರು ಕಮ್ಮಿ ಎಷ್ಟ್ಕೊತ ಏನಾಗುತ್ತೆ ಇದಕ್ಕೊಂದು ಅರ್ಥ ಇರೋದಿಲ್ಲ. ಸೊ ಅದರಿಂದ ಅದಕ್ಕೆ ಎಲ್ಲ ಬಿಸಿದೆ, ನಾನು ನೋಡ್ಬೇಕು ಬಿಚ್ಚಿ ಅಂತ ಆಯ್ತಲ್ವಾ. ತುಂಬಾ ಬೇಸಿಕ್ ಒಬ್ಬ ಕಾರ್ಮಿಕರಿಗೆ ಏನ್ ಬೇಕೋ ಕಟ್ಟಡ ಕಾರ್ಮಿಕೆ ಎಲ್ಲಾ ರೀತಿ ಕೊಟ್ಟಿದ್ದಾರೆ. ಎಲ್ಲಾ ಫಲಾನುಭವಿಗಳಿಗೆ ಒಳ್ಳೇದಾಗ್ಲಿ. ಸೊ ನಾವು ಹುಟ್ಟುತ್ತಾ ಬಡವರಾಗಿ ಹುಟ್ಟಿದ್ವಿ. ಬಹುಶಃ ಎಲ್ಲರೂ ಟ್ರೈ ಮಾಡಿ. ಭಗವಂತ ಈ ಶಾಸಕರಿಗೂ, ಈ ಅಧಿಕಾರಿಗಳಿಗೂ, ನಿಮಗೂ, ಮಾಧ್ಯಮ ಮಿತ್ರರಿಗೂ, ಈ ಅಧಿಕಾರಿಗೂ ಎಲ್ಲರೂ ಒಂದೇ ಜೀವನ ಕೊಟ್ಟಿದ್ದಾರೆ. ಆದ್ರೆ ಆ ಜೀವನವನ್ನ ನಾವು ಹೇಗೆ ರೂಪಿಸ್ಕೊಂತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾರ್ಮಿಕರಾಗಿ ಇದು ಹೋಗ್ಬಿಡ್ತೀರಾ? ನಾನೆಲ್ಲ ಕಡೆ ಒಂದೇ ಕೇಳೋದು, ನೀವು ಕಾರ್ಮಿಕರಾಗಿ ಇರಬೇಡಿ. ನಿಮ್ಮ ಮಕ್ಕಳನ್ನ ಒಳ್ಳೆ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಿಮ್ಮ ಮಕ್ಕಳಲ್ಲಿ ಒಳ್ಳೆ ಅಧಿಕಾರಿಯನ್ನು ನೋಡಿದಾಗ ನಾವು ಇದರಿಂದ ಆಚೆಗೆ ಬರ್ತೀವಿ. ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಏನ್ ಮಾಡ್ತಿರೋ, ನೀವು ತಿಂತಿರೋ, ನೀವು ಉಣ್ತಿರೋ, ಏನ್ ಮಾಡ್ತೀರೋ ಗೊತ್ತಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಮಕ್ಕಳನ್ನ ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗಿ. ಆಗ ಈ ಕಾರ್ಮಿಕರು ಅನ್ನೋ ಪದ ಹೋಗ್ಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲೇ ಉಳ್ಕೊಂಬೋದು. ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗೋದು ಬೇಡ ಅಂತ ಹೇಳ್ತಾರೆ. ಈಗ ಪೊಲೀಸರ ಮಕ್ಕಳು ಪೊಲೀಸರು ಆಗ್ದಂಗೆ ಅದಲ್ಲ. ಸೊ ಆತರ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗೋದು ಬೇಡ. ಕಾರ್ಮಿಕರ ಮಕ್ಕಳು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ
ನಮ್ಮ ಒಬ್ಬ MLA ಇದ್ದಾರೆ, ನಮ್ಮ ಬಸಪ್ಪ ಅಂತ ಒಬ್ಬ MLA ಇದ್ದಾರೆ, ದಾವಣಗೆರೆ ಡಿಸ್ಟ್ರಿಕ್ಟ್ ಬಸಪ್ಪ ಅಂತ MLA ಇದ್ದಾರೆ. ಅವರು ಅಪ್ಪ ಅಮ್ಮ ಇವಾಗ್ಲೂ ಸಹ ಮುನ್ಸಿಪಾಲಿಟಿ ಕಸ ಗುಡಿಸ್ತಾವ್ರೆ. ಮುನ್ಸಿಪಾಲಿಟಿ ಕಸ ಗುಡಿಸ್ತಾವ್ರೆ. ಯಾಕೆ ಮುನ್ಸಿಪಾಲಿಟಿ ಕಸ ಗುಡಿಸ್ತಕ್ಕಂಥ ಮಗ MLA ಆಗ್ಬಾರ್ದಾ? ಕಾರ್ಮಿಕರ ಮಕ್ಕಳು ಇವತ್ತು ಡಾಕ್ಟರ್ಗಳಾಗ್ಬಾರ್ದಾ? MLA ಆಗ್ಬಾರ್ದಾ? ಅದಕ್ಕೆ ನಾನು ಕೈ ಮುಗಿ ಕೇಳ್ತೀನಿ ನಿಮ್ಮನ್ನ, ನಿಮ್ ಮಕ್ಕಳನ್ನ ಕಾರ್ಮಿಕರಾಗಿ ಮಾಡಕ್ ಹೋಗ್ಬೇಡಿ. ವೈದ್ಯಕೀಯ ಮಕ್ಕಳು ವೈದ್ಯಕೀಯ ಮಾಡೋದು, ಪೊಲೀಸರ ಮಕ್ಕಳು ಪೊಲೀಸ್ ಮಾಡೋ ಅಂತ ಹೇಳ್ತೀವಿ. ಆದ್ರೆ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗದ್ ಬೇಡ ಅಂತ ನಾನು ಕೈ ಮುಗಿ ಕೇಳ್ತೀನಿ. ಎಲ್ಲಾ ತಂದೆ ತಾಯಿಗಳಿಗೂ ದಯವಿಟ್ಟು ಓದಿಸಿ ಉನ್ನತ ಮಟ್ಟಕ್ಕೆ ಮಕ್ಕಳು ತರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಅಧಿಕಾರಿ ವರ್ಗದವ್ರಿಗೂ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೂ ಅನ್ಸುತ್ತಾ ಎಲ್ಲ ಕಾರ್ಮಿಕರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಾಮೂಹಿಕವಾಗಿ ಹತ್ತು ಕೊಟ್ಟು ಹೋಗ್ತೀನಿ. ದಯವಿಟ್ಟು ಸಾವಧಾನವಾಗಿ ಸಹನೆಯಿಂದ ಅವರಿಗೆ ಸ್ಪಂದಿಸಿ ತಗೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಅಣೆ ಒಂದೆರಡು ಬೆನ್ನ